ಎಕ್ಸಸೈಸ್ 8.2 ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಬಿ ಸಿ ಡಿ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಗಿವನ್ ಬಂದ್ಬಿಟ್ಟು ಓಕೆ ಎ ಬಿ ಸಿ ಡಿ ಈಸ್ ಎ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇನ್ ವಿಚ್ ಪಿ ಕ್ಯೂ ಆರ್ ಅಂಡ್ ಎಸ್ ಆರ್ ಮಿಡ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಪಿ ಕ್ಯೂ ಆರ್ ಅಂಡ್ ಎಸ್ ಆರ್ ಮಿಡ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಫ್ ದ ಸೈಡ್ಸ್ ಎ ಬಿ ಬಿ ಸಿ ಸಿ ಡಿ ಅಂಡ್ ಡಿ ಎ ಅಂತ ಕೊಟ್ಟಿದ್ದಾರೆ. ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಈಗ ಏನ್ ಕೊಟ್ಟಿದ್ದಾರೆ? ಎ ಸಿ ಇಸ್ ಎ ಡಯಾಗ್ನಲ್. ಓಕೆ, ಎ ಸಿ ಬಂದ್ಬಿಟ್ಟು ಡಯಾಗ್ನಲ್. ಶೋ ದಟ್ ಈಗ 3 ಪ್ರೂವ್ ಮಾಡ್ಬೇಕು. ಈಗ ಫಸ್ಟ್ ಒಂದು ಪ್ರೂವ್ ಮಾಡೋಣ. ಟು ಪ್ರೂವ್, ಓಕೆ, ಫಸ್ಟ್ ಒಂದು ತಗೊಳ್ಳೋಣ. ಓಕೆ, ಫಸ್ಟ್ ಒಂದು ಏನು? ಎಸ್ ಆರ್ ಪ್ಯಾರಲಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕು. ಅಂಡ್ ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ಪ್ರೂಫ್ ಯಾವ ತರ ಮಾಡ್ಬೇಕು ನೋಡೋಣ. ಓಕೆ, ಈಗ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಈಗ ನಾನು ಒಂದು ಟ್ರಯಾಂಗಲ್ ತಗೊಂಡೆ ಅನ್ಕೊಳ್ಳೋಣ. ಓಕೆ, ಈಗ ಎಕ್ಸಾಂಪಲ್ ಅನ್ಕೊಳ್ಳೋಣ, ಒಂದು ಟ್ರಯಾಂಗಲ್ ಎ ಬಿ ಸಿ ತಗೊಂಡೆ ಅನ್ಕೊಳ್ಳೋಣ. ಓಕೆ, ಈಗ ಇಲ್ಲಿ ಡಿ ಇತ್ತು. ಓಕೆ, ಪಿ ಮತ್ತೆ ಇ. ಓಕೆ, ಇವ್ರು ಎರಡು ಮಿಡ್ ಪಾಯಿಂಟ್ ಇದ್ರು ಅನ್ಕೊಳ್ಳೋಣ. ಇವೆರಡು ಮಿಡ್ ಪಾಯಿಂಟ್ ಇದ್ದು ಇವ್ರನ್ನ ಜಾಯಿನ್ ಮಾಡಿದಾಗ ಓಕೆ, ಇದು ಬಂದ್ಬಿಟ್ಟು ಡಿ ಬಂದ್ಬಿಟ್ಟು ಇದ್ರ ಅಪೋಸಿಟ್ ಸೈಡ್ಗೆ ಪ್ಯಾರಲಲ್ ಇರ್ತತೆ. ಡಿ ಬಂದ್ಬಿಟ್ಟು ಅಪೋಸಿಟ್ ಸೈಡ್ಗೆ ಪ್ಯಾರಲಲ್ ಇರ್ತತೆ. ಅದೇ ರೀತಿ ಈ ಡಿ ಬಂದ್ಬಿಟ್ಟು ಪಿ ಸಿ ಅಲ್ಲಿ ಅರ್ಧ ಇರುತ್ತೆ. ಓಕೆ, ಸಾರಿ, ಇಲ್ಲಿ ಡಿ ಬಂದ್ಬಿಟ್ಟು ಬಿ ಸಿ ಅಲ್ಲಿ ಅರ್ಧ ಇರುತ್ತೆ. ಓಕೆ, ಇದನ್ನ ಏನಂತ ಕರಿತೀವಿ? ಮಿಡ್ ಪಾಯಿಂಟ್ ಥಿಯರಮ್ ಅಂತ ಕರಿತೀವಿ. ಓಕೆ, ಮಿಡ್ ಪಾಯಿಂಟ್ ಥಿಯರಮ್ ಏನು? ಎರಡು ಮಿಡ್ ಪಾಯಿಂಟ್ ಜಾಯಿನ್ ಮಾಡಿದಾಗ ಅದ್ರ ಅಪೋಸಿಟ್ ಸೈಡ್ ಪ್ಯಾರಲಲ್ ಇರ್ತತೆ, ಅದರಲ್ಲಿ ಅರ್ಧ ಇರುತ್ತೆ. ಇದು ಮಿಡ್ ಪಾಯಿಂಟ್ ಥಿಯರಮ್. ಅದನ್ನ ಇಲ್ಲಿ ಅಪ್ಲೈ ಮಾಡೋಣ. ಓಕೆ, ಸೊ ಈ ಬೇಸಿಕ್ ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಈಗ ಓಕೆ, ಇನ್ ಟ್ರಯಾಂಗಲ್ ಎ ಡಿ ಸಿ ತಗೋತೀನಿ. ಓಕೆ, ಸೊ ಅದನ್ನ ಮಾರ್ಕ್ ಮಾಡ್ತೀನಿ ನಿಮಗೆ, ಎ ಡಿ ಸಿ. ಓಕೆ, ಈ ಟ್ರಯಾಂಗಲ್ ಅಲ್ಲಿ ನೀವೇ ನೋಡಿದ್ರೆ ಎಸ್ ಮತ್ತೆ ಆರ್ ಮಿಡ್ ಪಾಯಿಂಟ್ ತಾನೆ ಇಲ್ಲಿ ಕೊಟ್ಟಿದ್ದಾರೆ ತಾನೆ, ಪಿ ಕ್ಯೂ ಆರ್ ಎಸ್, 6 ಎಸ್ ಮಿಡ್ ಪಾಯಿಂಟ್. ಈಗ ನೀವೇ ನೋಡ್ರಿ, ಇದು ಮಿಡ್ ಪಾಯಿಂಟ್ ಜಾಯಿನ್ ಆಗಿದೆ. ಈ ಮಿಡ್ ಪಾಯಿಂಟ್ ಜಾಯಿನ್ ಆದ್ರೆ ಅದು ಅಪೋಸಿಟ್ ಸೈಡ್ಗೆ ಏನಿರುತ್ತೆ? ಅಪೋಸಿಟ್ ಸೈಡ್ಗೆ ಪ್ಯಾರಲಲ್ ಇರುತ್ತೆ. ಆಮೇಲೆ ಅಪೋಸಿಟ್ ಸೈಡ್ ಅಲ್ಲಿ ಅರ್ಧ ಇರುತ್ತೆ, 1/2 ಎ ಸಿ. ಓಕೆ, ಸೊ ಇದು ಎಲ್ಲಿಂದ? ಇದು ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಸೊ ಇದನ್ನ ಈಕ್ವೇಶನ್ 1 ಅನ್ನೋಣ. ಸೊ ಬೈ ಮಿಡ್ ಪಾಯಿಂಟ್ ಥಿಯರಮ್ ಫಸ್ಟ್ ಒಂದು ಪ್ರೂವ್ ಮಾಡ್ಬಿಟ್ವಿ. ಓಕೆ, ಇದನ್ನ ಏನಂತ ತಗೊಂಡಿ ನಾವು? ಇದನ್ನ ಈಕ್ವೇಶನ್ 1 ಅಂತ ತಗೊಂಡಿವಿ. ಓಕೆ, ಸೊ ಈಗ ಏನ್ ಮಾಡ್ತೀವಿ? ಇದನ್ನ ಎರೇಸ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ, ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಅಂತ ಪ್ರೂವ್ ಮಾಡ್ಬೇಕು. ಇದು ಯಾವ ತರ ಅಂತ ನೋಡ್ರಿ. ಈಗ ನಾನೇನ್ ಮಾಡ್ತೀನಿ? ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ನಾನು ಇವಾಗ ಏನ್ ಮಾಡ್ತೀನಿ? ಇನ್ನೊಂದು ಟ್ರಯಾಂಗಲ್ ತಗೊಂತೀನಿ. ಇನ್ ಟ್ರಯಾಂಗಲ್ ಎ ಬಿ ಸಿ ತಗೊಂತೀನಿ. ಓಕೆ, ಅದನ್ನ ಮಾರ್ಕ್ ಮಾಡ್ತೀನಿ. ಈಗ ಎ ಬಿ ಸಿ ಟ್ರಯಾಂಗಲ್ ತಗೊಂಡ್ರೆ ಇವಾಗ ನಮ್ಗೆ ಏನ್ ಗೊತ್ತು? ಪಿ ಮತ್ತೆ ಕ್ಯೂ ಮಿಡ್ ಪಾಯಿಂಟ್ ಅಂತ ಗೊತ್ತಾನೆ. ಈ ಪಿ ಕ್ಯೂ ಮಿಡ್ ಪಾಯಿಂಟ್ ಮತ್ತೆ ಇದನ್ನ ಜಾಯಿನ್ ಮಾಡಿದ್ದಾರೆ. ಎರಡು ಮಿಡ್ ಪಾಯಿಂಟ್ ಜಾಯಿನ್ ಮಾಡಿದ್ರೆ ಅಂದ್ರೆ ಅದ್ರ ಅಪೋಸಿಟ್ ಸೈಡ್ಗೆ ಏನಿರುತ್ತೆ? ಅಪೋಸಿಟ್ ಸೈಡ್ಗೆ ಪ್ಯಾರಲಲ್ ಇರುತ್ತೆ. ಆಮೇಲೆ ಆ ಅಪೋಸಿಟ್ ಸೈಡ್ಗೆ ಅರ್ಧ ಇರುತ್ತೆ. ಓಕೆ, ಇದು ಎಲ್ಲಿಂದ? ಇದು ಬೈ ಮಿಡ್ ಪಾಯಿಂಟ್ ಥಿಯರಮ್ ಇಂದ. ಇದನ್ನ ಈಕ್ವೇಶನ್ 2 ಅಂತ ಕರಿತೀವಿ. ಓಕೆ, ಈಗ ನೀವೇ ನೋಡ್ರಿ 192 ನೋಡ್ರಿ. ಫ್ರಮ್ 192 ಏನ್ ಬರಿಬೋದು ನೀವೇ ನೋಡ್ರಿ. ಓಕೆ, ಎಸ್ ಆರ್ ಬಂದ್ಬಿಟ್ಟು ಪ್ಯಾರಲಲ್ ಟು ಎ ಸಿ ಇದೆ. ಇಲ್ಲೇನಿದೆ? ಪಿ ಕ್ಯೂ ಪ್ಯಾರಲಲ್ ಟು ಎ ಸಿ ಇದೆ. ಸೊ ಅವಾಗ ಏನ್ ಬರಿಬೋದು? ಆರ್ ಎಚ್ ಎಸ್ ಸೇಮ್ ಇದೆ ಅಂದ್ರೆ ನಾವು ಅವಾಗ ಏನ್ ಬರಿಬೋದು? ಎಲ್ ಎಚ್ ಎಸ್ ಕೂಡ ಪ್ಯಾರಲಲ್ ಇದೆ ಅಂತ ಬರಿಬೋದು. ಎಸ್ ಆರ್ ಪ್ಯಾರಲಲ್ ಟು ಪಿ ಕ್ಯೂ ಅಂತ ಬರಿಬೋದು. ಅಂಡ್ ಓಕೆ, ಇನ್ನೊಂದು ಏನ್ ಬರಿಬೋದು ನೋಡ್ರಿ, ಹಾಫ್ ಎ ಸಿ. ಇಲ್ಲಿ ಕೂಡ ಆರ್ ಎಚ್ ಎಸ್ ಹಾಫ್ ಎ ಸಿ ಇದೆ, ಇಲ್ಲಿ ಕೂಡ ಹಾಫ್ ಎ ಸಿ ಇದೆ.
ಆರ್ ಎಚ್ ಎಸ್ ಸೇಮ್ ಇದ್ರೆ ಎಲ್ ಎಚ್ ಎಸ್ ಕೂಡ ಸೇಮ್ ಇರುತ್ತೆ. ಸೊ ಏನ್ ಬರಿಬಹುದು, ಎಸ್ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರಿಬಹುದು. ಇದು ಈಕ್ವೇಶನ್ 3. ಈಕ್ವೇಶನ್ 3 ಇಂದ ನಾವು ಏನ್ ಪ್ರೂವ್ ಮಾಡಿದ್ವಿ, ಎಸ್ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂದ್ರೆ ಒಂದೇ, ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಅಂದ್ರೆ ಒಂದೇ. ಥರ್ಡ್ ಸೆಕೆಂಡ್ ಪ್ರೂವ್ ಮಾಡಿದ್ವಿ. ಥರ್ಡ್ ನಾವ್ ಏನ್ ಪ್ರೂವ್ ಮಾಡ್ಬೇಕಂದ್ರೆ ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಾಗ್ರಾಮ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಇನ್ನು ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂತಂದ್ರೆ ಒಂದು ಪೇರ್ ಆಫ್ ಅಪೋಸಿಟ್ ಸೈಡ್ ನ ನಾವು ಪ್ಯಾರಲಲ್ ಮತ್ತೆ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಪ್ಯಾರಾಗ್ರಾಮ್ ಅಂತ ಹೇಳ್ಬಿಡೋದು. ಇದು ನೀವು ನೋಡಿದ್ರೆ ಏನೈತೆ, ಎಸ್ ಆರ್ ಪ್ಯಾರಲಲ್ ಟು ಪಿ ಕ್ಯೂ, ಎಸ್ ಆರ್ ಪ್ಯಾರಲಲ್ ಟು ಪಿ ಕ್ಯೂ, ಅಪೋಸಿಟ್ ಸೈಡ್ ಪ್ಯಾರಲಲ್ ಇದೆ ಅಂದ್ರೆ ಈಕ್ವಲ್ ಇದೆ, ಎಸ್ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಕೂಡ ಇದೆ. ಸೊ ಅವಾಗ ಏನ್ ಬರಿಬಹುದು, ನಾನು ಆಟೋಮೆಟಿಕ್ಲಿ ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಾಗ್ರಾಮ್ ಅಂತ ಬರಿಬಹುದು. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನ್ ಬರಿತೀನಿ, ಓಕೆ, ಸ್ಟೇಟ್ಮೆಂಟ್ ಏನ್ ಬರಿತೀನಿ, ಸಿನ್ಸ್ ಹಿಯರ್ one pair of opposite sides are parallel and equal in a quadrilateral, we can say that PQRS is a ಪ್ಯಾರಾಗ್ರಾಮ್ ಅಂತ ಬರ್ತಾರೆ. ಓಕೆ, ಸೊ ಅವಾಗ ಏನಾಯ್ತು ನಿಮಗೆ ಥರ್ಡ್ ಕೂಡ ಪ್ರೂವ್ ಆಯ್ತು. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಿಲ್ಯಾಟರಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.